ನೋಡ್ರಿ ಇವಾಗ ನಿಮ್ಮ ಅನುಭವದಲ್ಲಿ ನೀವು ವ್ಯವಸಾಯ ಮಾಡಿದ್ದೀರಾ, ನಡ್ಕೊಂಡೇ ಓಡಾಡ್ತೀರಾ ನೀವು? ಹಾ 36 ವರ್ಷ 36 ವರ್ಷದಿಂದ 6 ವರ್ಷ 36 ವರ್ಷದಿಂದ ನಡ್ಕೊಂಬರೋದು ನಡ್ಕೊಂಡು ಬರ್ತೀರಾ? ಅದು ನಡ್ಗೆ ಅಂದ್ರೆ ಮನುಷ್ಯನಿಗೆ ಆರೋಗ್ಯಕ್ಕೆ ಚೆನ್ನ. ಅದು ಡಾಕ್ಟ್ರು ಹೇಳವ್ರೆ ನಿಮ್ಮ 60 ಇದಕ್ಕೆ ನೀವು 2 ಗಂಟೆ ಹೋಗು ಮಾಗಡಿ ಇದು ಚನ್ನಪಟ್ಟಣ ಈ ಕಡೆ ನಡ್ಕೊಂಡಿದ್ದೀನಿ. ಮಾಗಡಿ ಚನ್ನಪಟ್ಟಣ 30 ಕಿಲೋಮೀಟರ್ 60 ಕಿಲೋಮೀಟರ್ ಹೋಗ್ತೀನಿ. ಹೋಗಿ ಬಂದ್ರೆ ನಡ್ಕೊಂಡ್ಬರ್ಬೇಕು, ತಿರುಗಿ ಊಟ ಸೇರ್ಕೋಬೇಕು. ಹಂಗೆ ಇವಾಗ ತಮ್ಮ ವಯಸ್ಸು ನಮ್ಗ ಅದಕ್ಕೆ 80 90 85. ಈಗ ನಿಮ್ಮ ತಾಯಿ ಇವಾಗ ತೀರ್ಕೊಂಡ್ರು ಅಂತ ಹೇಳಿದ್ರಿ. ಇವತ್ತು 10 ಸೆಪ್ಟೆಂಬರ್ 2025. ಎಷ್ಟು ದಿನ ಆಯ್ತು ನಿಮ್ಮ ತಾಯಿ ತೀರ್ಕೊಂಡು? ಈಗ 3 ದಿನ ಆಯ್ತು. 3 ದಿನ ಆಯ್ತು. ಸೊ ಇವ್ರ ತಾಯಿನೇ ನಿಮ್ಮ ತಾಯಿಗೆ 110-100 ಮೇಲೆ ಆಗಿರ್ತದೆ. ನಿಮ್ಗೆ ಅವಾಗೆಲ್ಲ ವಯಸ್ಸಿಗೆ ಒಂದು 15 ವಯಸ್ಸಿಗೆ ಮದ್ವೆ ಮಾಡಿದ್ರು ಅಂದ್ರು. ನಿಮ್ಗಿಂತ ಒಂದು 15 ವರ್ಷ ದೊಡ್ಡರಿರ್ತಾರೆ. ಹಂಗೆ ಅಯ್ಯೋ ಈಗ ಸದ್ಯಕ್ಕೆ ನಾವು ಅಷ್ಟು ಬಾಕೊಂಡು ಹೋದ್ರೆ ಇನ್ನೂ ಒಂದು 10 ಜನ ಬಾಳ್ಕೊಳ್ತಾ ಬರ್ಬೇಕು. ನಿಮ್ಮಂತರ ಇದು ಮಾಡಿದ್ರು ಅನ್ನ ಅಲ್ಲಿ ಯಾರನ್ನ ಬರಲಿ ನಾವು ಮಾತ್ರ ಅನ್ನಕ್ಕೆ ಮಾತ್ರ ಯಾರಿಗೂ ಇದು ಮಾಡಲ್ಲ. ಯಾರನ್ನ ಬರಲಿ ಏನಂದರೆ ನಮ್ಮ ಹೆಂಗಸರು ವಾಯಿ ನಾವು ಎಲ್ಲೇನಾಗಲಿ ಇಲ್ಲ ಅಂತ ಅನ್ನಲ್ಲ, ಕೊಡ್ತಾರೆ. ಅದನ್ನ ಜೀವನ ಮಾಡಿಕೊಂಡು ಹೋಗ್ಬೇಕೆ ಹೊರ್ತು ಹಂಗೆ ಹಂಗೆ ಅಂತ ಸುಳ್ಳು ಪಳ್ಳು ಹಂಗೆ ಆಗಲ್ಲ. ಹೇಳಿದ್ರೆ ನೀವು ಇಲ್ಲ ಕೇಳಿ ಬೇಕಾರೆ ಎಲ್ಲನ ಬಾ, ಈ ಕಡೆ ಈ ಏರಿಯಾ ಈ ಕಡೆ ಹಿಂಗ್ ಬಾ ಬೇಕಾರೆ ನಾನು ಜನನ ಹಂಗೆ ಅವ್ರೆ. ಕೆಲಸ ಮಾಡೋದನ್ನು ಸಮಾಧಾನ ಮಾಡಬೇಕು, ಖುಷಿಯಾಗಿ ಮಾಡಬೇಕು. ಇಲ್ದೋದ್ಮೇಲೆ ನಮ್ಗೆ ಹಂಗಾಗಲ್ಲ. ಅಚ್ಚುಕಟ್ಟಾಗಿದ್ರೆ ಒಂದು ಮನುಷ್ಯ ಕಸ ಬೆಟ್ಬಾರ್ದು ನೋಡಿ. ಹಿಂಗೆ ಇವಾಗ ಇಷ್ಟು ಹೊರಗಡೆ ಲೋಕ ಪೂರ್ತಿ ಬೆಳೀತಾರೆ ಅಷ್ಟು ದೊಡ್ಡದಾಗೆ. ಅದೆಲ್ಲ ಸಮಾಜಕ್ಕೆ ಬೇಕಾ ಬೇಡವಾ ಅನ್ಸುತ್ತೆ. ಈಗ ಬೇಕಾಗಿರೋದು ವ್ಯವಸಾಯ, ಊಟ ಇದ್ರೆ. ಈಗ ನಾವ್ ಇಲ್ಲಿಂದ 12 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹಣ್ಣು ಸೊಪ್ಪು ತರಕಾರಿ ಏನ್ ತಂದು ಮಾಡ್ಕೊಂಡು ತಿಂದ್ಬಿಟ್ಟಿರೋಕೆ ನಮ್ ಕೆಲಸ, ಬೇರೆ ಏನ್ ಕೆಲಸ ಇಲ್ಲ ಮನ್ಸಂದು. ಎಲ್ಲ ಜಗತ್ತು ಓಡ್ತೀವಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಎಲ್ಲ ಪ್ರಪಂಚಕ್ಕೆ ಅನ್ನಕ್ಕೆ ಸಲುವಾಗಿ. ಹೌದು, ಅನ್ನ ನಾವು ಅವಾಗಿಂದ ಬರಗಾಲ ಬತ್ತಲ್ಲ ಆಗ್ಲಿಂದನೂ ಕೂಡ ನಾನು ನಮ್ಮ ಅಣ್ಣ ಈಗೆಲ್ಲ ಒಂದು 4-5 ವರ್ಷ ತಿರ್ಗೋಗ್ಬಿಟ್ರು. ಅದು ನಾನೇ ಮಾಡಿದೆ, ಎಲ್ಲರೂ ಕೊಟ್ಟರು, ಅದು ಚೇಂಜ್ ಮಾಡಿದೆ. ಇವಾಗ ನಮ್ಮ ಅಕ್ಕರವ್ರೆ ಅವರು ಸಾಕ್ಬೇಕು. ನಮ್ಮ ತಾಯಿ ಈಗ ತಿರೋದಲ್ಲ, ನಾನು ಪೂರ ಜನ ಬಂದ್ಬಿಟ್ಟಿದ್ರು ನಮ್ಮ ಜನ. ನಿಮ್ಮ ತಾಯಿ ತೀರ್ಕೊಂಡ ಆವಾಗ ಈಗ ದಿವಸ ಮಾಡಬೇಕು. ಅವರು ನಿಮ್ಮಂತೂ ಕೊಡ್ತಾರೆ. ಈಗ ನಿಮ್ಮ ಸಿಕ್ಕಿರಲ್ಲ ಈಗ ದಾನ ಧರ್ಮ ದಾನಶೀಲ ಸಮಾಧಿ ಅಂತಾನೆ ಭಗವಾನ್ ಬುದ್ಧ ಹೇಳ್ತಾರೆ. ಹೌದು, ಎಷ್ಟು ದಾನ ಕೊಡ್ತೀವೋ ಅಷ್ಟು ಪುಣ್ಯ ಬರುತ್ತೆ. ಪುಣ್ಯ ನಮ್ಗೇನೇನು ಕಾಯಿಲೆ ಬಂದಿದೆ ಅದೆಲ್ಲ ಕರ್ಮದಿಂದ ಬಂದಿದೆ. ಅದರಿಂದ ಏನೋ ಭಗವಂತ ಕೈ ಹೊಡೆದ್ರು ಏನೋ ಇಷ್ಟೆಲ್ಲ ಇಷ್ಟು ಅಂತ ನಮ್ಗೆ ಜನನ ಕೊಡ್ತಾರೆ. ಅದರಿಂದ ನಾನು ಸಮಾಧಾನ ಇರ್ಬೇಕು. ಏನಂದ್ರೆ 500 ಬಂದೆ ಇಲ್ಲ, ಏನೋ ಪ್ರೀತಿದ್ದು ಹೆಣ್ಣು ನಂಗೆ ಘಟನೆ ಅಂತ ಬೇಡ. ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅದೇ ನೀವು ಇದೇ ತರ ವ್ಯವಸಾಯ ಬಗ್ಗೆ ಜನಗಳಿಗೆ ಸ್ವಲ್ಪ ಹೇಳ್ಕೊಡಿ. ನಿಮ್ ತರ ಹಿರಿಯರು ಈಗ ಕೂರ್ಗೆ ಹೊಡೆಯೋದು, ಮತ್ತೆ ದನ ಸಾಕೋದು, ಕುಂಟೆ ಹೊಡೆಯೋದು ಇವೆಲ್ಲ ಮರ್ತ್ಬಿಟ್ಟಾರೆ ಹೊಸಬ್ರು. ಈಗ ನಿಮ್ ತರ ಹಳಬ್ರು ಯಾರು 85 ವರ್ಷದವ್ರು ಇದ್ದಾರೆ, ಅವ್ರನ್ನೆಲ್ಲ ಒಂದಷ್ಟು ಜನ ಸೇರಿಸಿ ಹೇಳ್ಕೊಡ್ಬೇಕು ಅಂತ ಆ ತರ ಒಂದು ಕಾರ್ಯಕ್ರಮ ಮಾಡಿ. ಇಲ್ಲಾಂದ್ರೆ ನಮ್ ಮುಂದಿನ ಜನಗಳಿಗೆ ಬಿತ್ತನೆ ಬೀಜಗಳು ಕೊಟ್ರೆ ಎಲ್ಲಾದ್ರೂ ನೀರಿರೋ ಕಡೆ ತ್ಯಾವ ಕಡೆ ಬೆಳ್ಕೊಳ್ತಾರೆ. ಈಗ ಹಳೆ ನಾಟಿ ತರಕಾರಿಗಳನ್ನ ಊರೂರಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಅದೇ ನಮ್ಗೆ ಬದನೆ ಗಿಡ, ಟೊಮೊಟೊ ಗಿಡ ಎಲ್ಲ ಹಳೆ ವಿದ್ವಲ್ಲ, ಕೆಮಿಕಲ್ ಹಾಕಿ ಸ್ವಲ್ಪ ಅದು ಮನುಷ್ಯನ್ಗೆ ಒಳ್ಳೆ ಟೀಚರ್ಸ್, ಒಳ್ಳೆ ಮೇಸ್ಟ್ರು ಸಿಗೋದು, ಒಳ್ಳೆ ರೈತರುಗಳು ಸಿಗೋದು, ಒಳ್ಳೆ ಡಾಕ್ಟರ್ಗಳು ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ನಮ್ಮರು ಇದಾರೆ. ಇದು ಸನ್ಮನಹಳ್ಳಿ ನಮ್ಮ ಡಾಕ್ಟ್ರು ಅವರು ನನಗೆ ಪಾಠ ಹೇಳ್ಕೊಟ್ಟಿದ್ರು, ಹಿಂಗೆಲ್ಲ ಹಿಂಗೆ ಅಂತ. ಅದೇ ಥರ ನನಗೆ ಹೇಳ್ಕೊಟ್ಟಿದ್ಮೇಲೆ 36 ವರ್ಷ ನಾನು ಕಾಲ್ನಡಿಗೆ. ಈಗ ನೋಡಿ ಇಲ್ಲಿ ಹಿಂಗೆಲ್ಲ ನೋಡಿಲಿ ಎಲ್ಲ ಜಿಡ್ಡು. ಕೆಲಸ ಮಾಡೋಕ್ಕೆ ಅಲ್ಲಿ ಏನಕ್ಕೆ ಅಲ್ಲಿ ಕಾಯಿಲೆ ಕಸ ಬರಲ್ಲ. ನಿಯತ್ತಾಗಿ ಶ್ರಮ ಪಟ್ಟು ಮಾಡಿದ್ರೆ ಕಾಯಿಲೆ ಕಸ ಬರಲ್ಲ.
ಅದು ನಾನು ಒಬ್ಬನಿಗೆ ಮಾಡ್ತೀರ ಇದ್ದವ್ರಿಗೆಲ್ಲ ಕಾಯಿಲೆ ಕಸ ಅಲ್ಲೇ ಯಾಕಂದ್ರೆ ಈಗ ನಿಮ್ ಜೊತೆ ಹುಡ್ತಾರಲ್ಲ ಆಲ್ರೆಡಿ ಹೋಗ್ಬಿಟ್ಟಾರೆ. ಅಲ್ಲೇ ಹೊಂಟೋದ್ರು. ನಿಮ್ ತಾಯಿ ಇವಾಗ ಹೋದ್ರು. ಈಗ ಹೋದ್ರು. ಅವ್ರಿಗೆ ಏನೋ ಬಂದು ಏನೋ ಈ ಭೂಮಿ ಮೇಲೆ ಬರ್ತೀವಿ ನಾವೆಲ್ಲ ಒಂಥರ ಪ್ರವಾಸಕ್ಕೆ ಬಂದಂಗೆ. ಏನಿರಲ್ಲ, ಯಾರು ಏನು ತಗೊಂಡಾಗ ಯಾರು ತಗೊಂಡೋಗಲ್ಲ ಈ ಭೂಮಿನ. ಭೂಮಿ ಯಾವಾಗಿಂದ ಇದೆ, ನಾವು ಸುಮ್ಮನೆ ಬಂದ್ ಹೋಗಿ ಬಂದು ಇದು ಪ್ರಪಂಚದಲ್ಲೇ ಮೇಲೆ ಉಸಿರಾಡ್ತಾ ಇರೋದು ಅಲ್ವೇ. ಹಂಗೆ ಎಲ್ಲ ಇದ್ರೇ ಮಾತ್ರ ಒಬ್ಬರು ಇವ್ರಂಗೆ ಅವ್ರಂಗೆ ಅನ್ನೋದಲ್ಲ. ನಾನು ಅವಾಗಿಂದನೂ ಅವ್ರಿಗೆ ಇಷ್ಟಿದ್ರೂ ಅಷ್ಟು ಕೊಡಬೇಕು. ಹಾಂ, ಹಂಗೆ ಇವಾಗನೂ ನನ್ನ ಕಾಲ ಮಟ್ಟ ಜನಕೂಟ ಇದು ಬಂದಾಗ ಕರಿಬೇಕು, ಬಂದಾಗ ಹಾಲು ಕುಡಿಸ್ಬೇಕು, ಇವೆಲ್ಲ ಇರಬೇಕು. ಈಗ ಏನಂದರೆ ಹಸ್ಕೊಳ್ಳಿಲ್ಲ, ನಮಗೆ ಜಾಗ ನಮ್ಮ ಹತ್ರ ಇದೆ. ಹಸಾಗ ಮಡಗಿದೀವಿ ನಾವು, 2-3 ಹಸಗಳಿದೆ. ಹೆಂಗೋ ನೀವು ವಯಸ್ಸಾದಾಗ ಮಡಿಕೊಂಡಿದ್ರೆ ನಮ್ಮ ತಾಯಿ ತಂದಿನ ಅವರು ಸ್ವಲ್ಪ ಓಡಾಡ್ತಾರೆ, ದನ ಅದೆಲ್ಲ ಹೊಲ್ತ ಕಡ್ಕೊಂಡು ಮಾಡ್ತಾರೆ, ಇಲ್ಲ ಊಟ ಮಾಡಿ ಮಲಗ್ಬಿಡ್ತಾರೆ. ಅವಾಗೇನೆ ನಮ್ಗೆ ದೇಹದಲ್ಲಿ ರಕ್ತ ಸಂಚಾರ. ಅಲ್ಲಿ ನಿಮ್ಮ ಅಪ್ಪ ಕಣ ಅಲ್ಲಿ ಅಲ್ಲ ಬರಲ್ಲ ಅಲ್ಲಿ. ಅದು ನಿಮ್ಮ ಅಪ್ಪ ಕರ್ಕೊಂಡಿದ್ರು ನನ್ನ, ನಿಮ್ಮ ಜಮೀನು ಅಲ್ಲಿ ಕೇಳಿ ನೋಡು ಹೆಂಗ್ ಮಾಡಿದ್ದೀನಿ. ಹೌದು, ಕೆಲಸ ಎಲ್ಲ ಸಖತ್. ನಾನು ಎಲ್ಲ ಇರೋದ್ರಿಂದ ವ್ಯವಸಾಯದವರು ಇರೋದು, ಇಲ್ಲಾಂದ್ರೆ ವ್ಯವಸಾಯ ಮಾಡಕ್ಕೆ ಎಲ್ಲ ಸಾಧ್ಯ ಆಗಲ್ಲ. ಸರಿ ಸ್ವಾಮಿ, ನಿಮ್ಗೆ ಒಳ್ಳೇದಾಗ್ಲಿ, ದೀರ್ಘ ಸುಖಿ ಬಾಬಾ. ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ. ಒಳ್ಳೇದಾಗ್ಲಿ. ಆಯ್ತು, ಸರಿ.